ಒಂದು ಶೋಚನೀಯ, ತುಂಬ ವೈವಿಧ್ಯಮಯ, ಒಂದು ನಿಜವಾಗಲೂ ಕಂಡರಿಯದಂಥ, ಕೇಳರಿಯದಂತಹ, ಇತ್ತೀಚೆಗೆ ತಮಗೆಲ್ಲರಿಗೂ ಗೊತ್ತಿದೆ, ಈ ಚೇತನ್ ಅನ್ನೋರೊಬ್ಬರು ತಮಗೆಲ್ಲ ಗೊತ್ತಿದೆ. ಚೇತನ್ ಅಂದರೆ ಅವರು ಮಾಜಿ ನಟರು. ಎಲ್ಲೋ ಒಂದೋ ಎರಡೋ ಸಿನಿಮಾ ಮಾಡಿ ಹೋರಾಟ 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 4 ಜನ ಹಿಂದೆ ಹಿಂಬಾಲಕರನ್ನ ಇಟ್ಕೊಂಡು ಅನ್ಯಾಯದ ವಿರುದ್ಧ ನಾನು ಹೋರಾಟ ಮಾಡ್ತಾ ಇದ್ದೀನಿ. ಇಷ್ಟು ವರ್ಷ ಇಲ್ಲದೇ ಇರೋದು 20 ವರ್ಷ ಆಯಿತು. ಇವತ್ತು ಅಣ್ಣ ಅವರು, ನಮ್ಮ ಆರಾಧ್ಯ ದೈವ, ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಎಷ್ಟು ಒಂದು ಕೇವಲವಾಗಿ ಅವರು ಪರಿಗಣನೆ ಮಾಡಿದ್ದಾರೆ ಅಂದರೆ, ನಿಜವಾಗ್ಲೂ ನಮಗೆ ಒಂಥರ ಶಾಕಿಂಗ್ ನ್ಯೂಸ್ ಇದು. ಬ್ರೇಕಿಂಗ್ ನ್ಯೂಸ್ ಆ್ಯಂಡ್ ಶಾಕಿಂಗ್ ನ್ಯೂಸ್, ಅನೇಬಲ್ ಟು ಬಿಲೀವ್. ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವ ರೀತಿ ಬದುಕು ಬಾಳಿ ಹೋದರು, ಏನೇನು ಮೌಲ್ಯಗಳು ಬಿಟ್ಟು ಹೋಗಿದ್ದಾರೆ, ನಾವೆಲ್ಲ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಜೀವನದಲ್ಲಿ. ಅಂಥ ಒಬ್ಬರು ಮೇಧಾವಿ ಡಾಕ್ಟರ್ ರಾಜ್ಕುಮಾರ್ ಅಂತವರು ಇವತ್ತು ಒಂದು ಕಪ್ಪು ಚುಕ್ಕಿ ಅವರ ಹಣೆಯಲ್ಲೂ ಬರೆದಿಲ್ಲ. ಕಪ್ಪು ಚುಕ್ಕಿ ಅನ್ನೋ ಡಾಕ್ಟರ್ ರಾಜ್ಕುಮಾರ್ ಅವರ ಹಿಸ್ಟ್ರಿಯಲ್ಲೇ ಇಲ್ಲ. ಆ ರೀತಿ ನಮ್ಮೆಲ್ಲರಿಗೂ ಒಬ್ಬ ಆದರ್ಶಮಯ ವ್ಯಕ್ತಿಯಾಗಿ ಬಿಟ್ಟು ಹೋಗಿದ್ದಾರೆ. ಅದು ಎಲ್ಲರಿಗೂ, ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಅದು. ಅಂಥ ಒಬ್ಬರು ವ್ಯಕ್ತಿ ಬಗ್ಗೆ ಮೊನ್ನೆ ಒಂದು ಅಪಸ್ವರ, ಚೇತನ್ ಅನ್ನೋರು, ಈ ಹೋರಾಟಗಾರ ಇದಾರಲ್ಲ, ಸಾಮಾಜಿಕ ಹೋರಾಟಗಾರರು ಅಂತಾರೆ, ಅದು ಎಷ್ಟರ ಮಟ್ಟಿಗೆ ಅದು ಇವೆಲ್ಲ ನೋಡ್ತಾ ಇದ್ರೆ ಕೇವಲ ಇದು ಮಾಡೋದಕ್ಕೋಸ್ಕರನೇ ಈ ರೀತಿ ಹೋರಾಟ ಒಂದು ಸಮಿತಿ ಮಾಡಿಕೊಂಡು ಒಂದು 4-6 ಜನ ಇಟ್ಕೊಂಡು ನ್ಯಾಯದ ಪರ ಹೋರಾಟ ಮಾಡಿ, ಒಳ್ಳೆದ್ರ ಪರ ಹೋರಾಟ ಮಾಡಿ, ಅರ್ಥ ಆಯ್ತಾ? ಅದು ಬಿಟ್ಟುಬಿಟ್ಟು ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿರೋ ಸಾಧನೆ ಇಡೀ ವಿಶ್ವನೇ ಕೊಂಡಾಡ್ತಾ ಇದೆ ಅಲ್ವಾ? ಅವ್ರಿಗೆ ಬರೀ 2.5 ಎಕರೆ, ಆಗ ಕರ್ನಾಟಕದ ಮುಖ್ಯಮಂತ್ರಿಗಳಾದ HD ಕುಮಾರಸ್ವಾಮಿ ಅವರಿದ್ದರು. ಡಾಕ್ಟರ್ ರಾಜ್ಕುಮಾರ್ ಅವರು ಇಹಲೋಕ ತ್ಯಜಿಸಿದಾಗ ಕುಮಾರಸ್ವಾಮಿ ಅವರಿದ್ದರು. ಒಂದು ಅಭಿಮಾನದಿಂದ ಒಂದು ಸರ್ಕಾರದ ಘನತೆ ಗೌರವ ಕಾಪಾಡೋದಕ್ಕೋಸ್ಕರ, ಅದು ನಮ್ಮ ಆದಿ ಕರ್ತವ್ಯ ಅಂತ 2.5 ಎಕರೆ ಡಾಕ್ಟರ್ ರಾಜ್ಕುಮಾರ್ ಅವರು ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಎಂಟೈರ್ ಅವರ್ ಲೈಫ್ ಕನ್ನಡ ಚಿತ್ರಕ್ಕೋಸ್ಕರ, ಕನ್ನಡಕ್ಕೋಸ್ಕರ ಹೋರಾಟ, ಗೋಕಾಕ್ ಚಳುವಳಿ ಇತ್ಯಾದಿ ಇತ್ಯಾದಿ, ಅದೆಲ್ಲ ಹೇಳೋಕ್ಕಾಗೋದಿಲ್ಲ, ಪ್ರತಿಯೊಬ್ಬರು ಗೊತ್ತಿರೋಂಥ ವಿಚಾರ. ಅಂಥ ಮಹಾನು ವ್ಯಕ್ತಿಗೆ ಈ ರೀತಿ ಹೇಳಿದಾರಲ್ಲ ಚೇತನ್ ಅವರೇ, ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ ಅಂದ್ಕೊಂಡಿದ್ದೀರಿ ಅಂದ್ರಿ. ನೆವರ್, ಗಾಡ್ ವಿಲ್ ನೆವರ್ ಎಕ್ಸ್ಕ್ಯೂಸ್ ಯು. 2.5 ಎಕರೆ ಹೆಂಗೆ ಕೊಟ್ಟರು ಸರ್ಕಾರದವರು ಅಂತ ಪ್ರಶ್ನೆ ಮಾಡ್ತಿರಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಪುಣ್ಯಭೂಮಿ ಅಂತೀವಿ ನಾವೆಲ್ಲ. ಅದು ಅರ್ಥ ಆಯ್ತಾ? 2.5 ಎಕರೆ ಕಂಠೀರವ ಸ್ಟುಡಿಯೋ ಅಲ್ಲಿ ಕೊಟ್ಟಿದ್ದಾರಲ್ಲ ಹಿಂದ್ಗಡೆ, ಆ 2.5 ಎಕರೆ ಅಲ್ಲ, 20 ಎಕರೆ ಕೊಟ್ಟಿದ್ರು ಅದು ಕಡಿಮೆನೆ. ಅರ್ಥ ಆಯ್ತಾ? ಅರ್ಥ ಆಯ್ತಾ ಚೇತನ್ ಅವರೇ? ನಿಮ್ಮ ವಯಸ್ಸೇನು? ಗೋಕಾಕ್ ಚಳುವಳಿ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡದ ಪರ ಹೋರಾಟ ಮಾಡಿದ್ರಲ್ಲ, ವೈರ್ಷಿ ವರ್ಧಿನಿ ಬಗ್ಗೆ, ಅವಾಗ ನೀವು ಹುಟ್ಟಿದ್ರಾ? ನಿಮ್ಗೇನಾದ್ರು ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಜ್ಞಾನ ಇದೆಯಾ? ನಿಮಗೇನು ಗೊತ್ತಿಲ್ಲ. ಕಾರಣ, ನೀವು ಹುಟ್ಟಿರೋದೆಲ್ಲಿ? ನಾಟ್ ಇನ್ ಇಂಡಿಯಾ, ಯು ಬಾರ್ನ್ ಇನ್ ಅಮೇರಿಕಾ. ಮರ್ತುಬಿಟ್ರ? ಅಮೇರಿಕಲ್ಲಿ ಹುಟ್ಟಿರೋರು ನೀವು ಕನ್ನಡದವ್ರು ಇರ್ಬೋದು, ಆದರೆ ಒಬ್ಬರು ಕನ್ನಡದ ಮೇರು ನಟ, ವರ ನಟ, ನಟ ಸಾರ್ವಭೌಮ, ಕೆಂಟಕಿ ಕರ್ನಲ್, ಪದ್ಮಭೂಷಣ ಅಂಥ ಒಬ್ಬ ಮೇರು ವ್ಯಕ್ತಿ ಬಗ್ಗೆ ಮಾತಾಡೋಷ್ಟು ಧೈರ್ಯ ಬಂತ ನಿಮಗೆ? ಇದುವರೆಗೂ ಬೇರೆ ಎಲ್ಲ ಕಡೆ ಮಾತಾಡಿದ್ದೀರಾ, ಬೇರೆ ವಿಚಾರಗಳ ಬಗ್ಗೆ ಇರ್ಬೋದು, ಅಕ್ಕಿ ಪಿಕ್ಕಿ ಜನಗಳ ಬಗ್ಗೆ ಇರ್ಬೋದು, ಇತ್ಯಾದಿ ಇತ್ಯಾದಿ ನೀವು ಮಾತಾಡಿರ್ಬೋದು. ಇದೊಂದು ನೆಪ ಕಾಯ್ಕೊಂಡಿದ್ರಿ ಅನ್ಸುತ್ತೆ. ಇಷ್ಟು ವರ್ಷ ಇದು ನಿಮ್ಮ ಅರಿವು ಬಂದಿರಲಿಲ್ವಾ? 20 ವರ್ಷ ಆದ ಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ನೆನಪು ಬಂದು, 2.5 ಎಕರೆ ಕೊಟ್ಬಿಟ್ಟಿದ್ದಾರಲ್ಲ ಸರ್ಕಾರದವರು, ಈ ಪ್ರಶ್ನೆ ಮಾಡೋ ನೈತಿಕತೆ ನಿಮಗಿದೆಯಾ? ನಿಮ್ಮ ಹಿನ್ನೆಲೆ ಏನು? ಹೂ ಆರ್ ಯು? ಚೇತನ್, ಮಿಸ್ಟರ್ ಚೇತನ್, ಐ ಆಮ್ ಆಸ್ಕಿಂಗ್ ಯು, ಕಮಾನ್ ಆನ್ಸರ್ ಮೀ. ನಿಮಗಿಲ್ಲ ನೈತಿಕತೆ, ಡಾಕ್ಟರ್ ರಾಜ್ಕುಮಾರ್ ಹೆಸರೆತ್ತ ಯೋಗ್ಯತೆ ಕೂಡ ನಿಮಗಿಲ್ಲ. ಅಂಥ ಒಂದು ಮಹಾನ್ ವ್ಯಕ್ತಿ ಬಗ್ಗೆ ಈ ರೀತಿ ಎಷ್ಟು ಕೇವಲವಾಗಿ ಪರಿಗಣನೆ ಮಾಡಿಕೊಂಡು ಈ ರೀತಿ ನೀವು ಹೇಳಿಕೆ ಕೊಟ್ಟಿದ್ದೀರಲ್ಲ. 2.5 ಎಕರೆ ಪಾಪ ನಿಮ್ಮ ತಂದೆಯವ್ರ ಜಮೀನ, ನಿಮ್ಮ ತಾತ ಅವ್ರ ಜಮೀನ ಕೊಟ್ಟಿರೋದು. ಇದು ಕೊಟ್ಟಿರೋದು ಯಾರೂ ಅಲ್ಲ, ಸರ್ಕಾರ ರೀತಿಯಿಂದ
ಅರ್ಥ ಮಾಡ್ಕೊಳ್ಳಿ. ಅಭಿಮಾನದಿಂದ ಅಣ್ಣವರು ಕೊಟ್ಟಿರೋದೆ ಅದು 2.5 ಎಕರೆ ಕಡಿಮೆ. ಯಾಕೆ ವಿಷ್ಣುವರ್ಧನ್ ಕೊಟ್ಟಿಲ್ವಾ? ಅಂಬರೀಷ್ ಅವರು ಕೊಟ್ಟಿಲ್ವಾ? ಅಲ್ಲ, ಇದೆಲ್ಲ ಬಿಟ್ಟು ನಿಮ್ಗೆ ಈ ಒಂದು ಕೆಟ್ಟ ಒಂದು ಇದು ಎಲ್ಲಿಂದ ಬಂತು ನಿಮಗೆ? ಅದ್ಯಾವ ಧೈರ್ಯ, ಮುಂಡೆ ಧೈರ್ಯ ನಿಮಗೆ? ಡಾಕ್ಟರ್ ರಾಜ್ಕುಮಾರ್ ಹೆಸರು ಯಾರು ಅವ್ರ ಬಗ್ಗೆ ಹಿಂಗೆ ಬೆರಳು ತೋರಿಸಿದವ್ರಿಲ್ಲ. ನಿಮಗೂ ಗೊತ್ತಿದೆ, ಇದುವರೆಗೂ ಹಿಸ್ಟ್ರಿಲೇ ಡಾಕ್ಟರ್ ರಾಜ್ಕುಮಾರ್ ಅವರು ಒಳ್ಳೆ ಒಂದು ಬಡತನದಿಂದ ಬಂದು ಎಷ್ಟು ಕಷ್ಟ ಜೀವನ ಮಾಡಿ ಕಷ್ಟದಿಂದ ಬಂದು ಈ ಮಟ್ಟಕ್ಕೆ ಅವರು ಬೆಳೆದಿದ್ದಾರಲ್ಲ ಮೇರು ನಟರಾಗಿ. ಈಸ್ ಎ ಮೌಂಟ್ ಎವರೆಸ್ಟ್. ನೋಬಡಿ ಕ್ಯಾನ್ ಕ್ರಾಸ್ ದಟ್ ಎವರೆಸ್ಟ್, ಮೌಂಟ್ ಎವರೆಸ್ಟ್. ಅವರು ಯಾಸ್ ರೀಚ್ ದಿ ಪೀಕ್ ಅಂತ ವ್ಯಕ್ತಿ ಬಗ್ಗೆ ನೀವು ಕುಬ್ಜರು ನಥಿಂಗ್ ಬಿಫೋರ್ ಹಿಮ್. ಆದರೆ ಇನ್ನು ನಿಮ್ಮ ಹಣೆ ಬರ ಅನುಭವಿಸ್ಕೊಳ್ಳಿ. ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ತಮಗೆ ಗೊತ್ತಿರೋಂಗೆ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ಇದನ್ನೆಲ್ಲ ಮರ್ತು ಬಿಟ್ರ? ಯಾವತ್ತೂ ಅಷ್ಟೇ ಮುಂಜಾಗ್ರತೆ ಕ್ರಮವಾಗಿ ಯೋಚನೆ ಮಾಡಿ ಒಬ್ಬ ನಾನು ನಿಜವಾದ ವಿದ್ಯಾವಂತ, ಬುದ್ಧಿವಂತ, ನಾನು ಮೇಧಾವಿ ಅನ್ನಂಗೆ ಇದ್ದಿದ್ರೆ ಯಾವ ಹೋರಾಟಗಾರರೇ ಆಗಲಿ ಅದು ಸರಿ ಕಾಣಿಸ್ದಾಗ ಮಾತ್ರನೇ ಮಾತಾಡ್ತಾರೆ. ಇದು ಅವಿವೇಕಿಗಳೇ ಈ ರೀತಿ ಮಾತಾಡೋದು, ಬುದ್ಧಿವಂತರಲ್ಲ. ಮಿಸ್ಟರ್ ಚೇತನ್ ಅವರೇ, ಇನ್ನೊಂದ್ಸಲ ಯೋಚನೆ ಮಾಡಿ, ನಾನು ಮಾತಾಡಿರೋದು ತಪ್ಪೋ ಸರಿನೋ ಅಂತ. ನಿಮ್ಮ ಮನಸ್ಸಿಗೆ ಅಟ್ಲೀಸ್ಟ್ ಈ ನಮ್ಮ ಮಾತುಗಳು ಕೇಳಿಕೊಂಡು ನಾನು ನಿಮ್ಮನ್ನು ಕೆಟ್ಟ ಶಬ್ದ, ಹೀನಾಯವಾದ ಶಬ್ದಗಳಿಂದ ನಿಮ್ಮನ್ನು ನಿಂದಿಸ್ತಾ ಇಲ್ಲ. ಗೌರವಪೂರ್ವಕವಾಗಿ, ಕೋಪವಾಗಿ, ಕಠೋರವಾಗಿ ಪ್ರಶ್ನೆ ಮಾಡ್ತಾ ಇದ್ದೇನೆ ನಿಮ್ಮ ಹತ್ರ ತಾಕತ್ತಿದೆಯಾ? ಡಾಕ್ಟರ್ ರಾಜ್ಕುಮಾರ್ ಹೆಸರು ಯೋಗ್ಯತೆ ನಿಮಗಿದೆಯಾ? ಇದನ್ನ ಫಸ್ಟ್ ಮಂದಟ್ಟು ಮಾಡ್ಕೊಳ್ಳಿ. ನೀವು ಇನ್ನೆಂದೂ ಅಷ್ಟೇ ಇಂಥ ತಪ್ಪು ಮಾಡೋಕ್ಕೆ ಹೋಗಿ ಕೂಡ್ದು. ಆದರೂ ಅವತ್ತೆಲ್ಲ ಸಾರಾ ಗೋವಿಂದ ಅವರೆಲ್ಲ ಬಂದು ಎಷ್ಟರ ಮಟ್ಟಿಗೆ ನಿಮ್ಮ ಮನೆ ಬಂದು ನಿಮ್ಮ ಮನೆ ಮುಂದೆ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದರು. ಎಷ್ಟು ದುಃಖದಿಂದ, ನೋವಿಂದ ಬಂದರು. ನಿಮ್ಗೆ ಅನ್ನಿಸ್ಲಿಲ್ವಾ? ಆ ಸಾರಾ ಗೋವಿಂದ ಅಂತ ಅವ್ರು ಹಿರಿಯರು, ಅವ್ರಿಗೆ ಯಾವ ರೀತಿ ಗೌರವ ಕೊಟ್ಟು ಮಾತಾಡಬೇಕು ಅನ್ನೋ ನಿಮ್ಮ ಪರಿಜ್ಞಾನ ಬರಲಿಲ್ವಾ ನಿಮಗೆ? ಇವತ್ತು ಸಾರಾ ಗೋವಿಂದ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಅನುಯಾಯಿ ಕಾಲದಿಂದ. ಹಿತರಕ್ಷಕರವರು ಒಬ್ಬರು ಕನ್ನಡ ಅಭಿಮಾನಿಗಳ ಸಂಘ ಡಾಕ್ಟರ್ ರಾಜ್ಕುಮಾರ್ ಅಖಿಲ ಕರ್ನಾಟಕ ಸಂಘದ ಅಧ್ಯಕ್ಷರಾಗಿದ್ದಂಥವ್ರು. ಅವ್ರ ಮನಸ್ಸಿಗೆ ಎಷ್ಟು ನೋವಾಗಿಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಕುಟುಂಬದವ್ರಿಗೆ ಎಷ್ಟು ನೋವಾಗಿಲ್ಲ. ಸ್ವಲ್ಪ ಯೋಚನೆ ಮಾಡಿ ಚೇತನ್ ಅವರೇ, ಮನುಷ್ಯತ್ವ ಅನ್ನೋದು ಮಾಡ್ಕೊಳ್ರಿ. ಪರಿಜ್ಞಾನ ಇಟ್ಕೊಂಡು ಮಾತಾಡಿ. ಯಾವತ್ತೇ ಆಗಲಿ ನಿಮಗಿದು ಶೋಭೆ ಥರ ಅಂಥದ್ದಲ್ಲ. ಖಂಡಿತ ಇದರಿಂದ ನಿಮಗೆ ಕೀರ್ತಿ ಬರುತ್ತೆ, ಕಿರೀಟ ಬರುತ್ತೆ, 2 ಕೊಂಬು ಬರುತ್ತೆ. ಬುಟ್ಟಾಕ್ರಿ ಮನ್ನಂಗಟ್ಟಿ, ಅವೆಲ್ಲ ಬಿಟ್ಬಿಡಿ. ಇನ್ನು ಮುಂದೆ ಈಗ ತುಂಬ ಕಷ್ಟ ಇದೆ. ಇದನ್ನು ಯಾವ ರೀತಿ ನಿಭಾಯಿಸ್ತಿರೋ ನಂಗೆ ಗೊತ್ತಿಲ್ಲ. ನೀವು ಏನು ಎಲ್ಲರ ಹತ್ರನೂ ಮಾತಾಡ್ದಂಗೆ ಎಲ್ಲರ ಬಗ್ಗೆನೂ ನೀವು ವಿರೋಧ ಮಾಡ್ಕೊಂಡು ಬಂದ್ರಿ. ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಬಗ್ಗೆ ಮಾತಾಡಿ ವಿರೋಧ ಕಟ್ಕೊಂಡಿದ್ದೀರಾ. ಅಭಿಮಾನಿಗಳಿಗೆ ಅದು ಯಾವ ರೀತಿ ನೀವು ಉತ್ತರ ಕೊಡ್ತೀರೋ. ಆಮೇಲೆ ಇನ್ನೊಂದು ನೋಡಿ, ಯಾವ ಥರ ಒಂದು ಹಾಸ್ಯಾಸ್ಪದ. ಅವತ್ತು ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀನಿ, ನಿಮ್ಮ ಮನೆ ಮುಂದೆ ಅವರೆಲ್ಲ ಬಂದು ಹೋರಾಟ ಮಾಡುವಾಗ, ಗಲಾಟೆ ಮಾಡುವಾಗ ತಾವು ಬಂದು ಏನಂತ ಹೇಳಿಕೆ ಕೊಟ್ರಿ? ನಾನು ಯಾವುದೇ ಕಾರಣಕ್ಕೂ ನಾನು ಕ್ಷಮೆ ಕೇಳ್ತೀನಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳಿಗೆ, ನನ್ನಿಂದ ತಮಗೇನಾದ್ರು ನೋವಾಗಿದ್ದೆ ತಮ್ಮ ಮನಸ್ಸಿಗೆ ನಾನು ಮಗದೊಮ್ಮೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಅಂತ ಹೇಳಿ ಹೊರಟ ವ್ಯಕ್ತಿ ಮತ್ತೆ ಅದಾದ ಸ್ವಲ್ಪ ಹೊತ್ತಿನಲ್ಲೇ ಯಾವುದೋ ಮಾಧ್ಯಮದ ಮುಂದೆ ನಾನು ನನ್ನ ನಿಲುವಿಗೆ ಬದ್ಧನಾಗಿದ್ದೀನಿ. ಇಲ್ಲೇ ಗೊತ್ತಾಯ್ತಾ ನಿಮ್ಮ ಯೋಗ್ಯತೆ? ಪ್ರಪಂಚ ಇಡೀ ಕರ್ನಾಟಕದ ಮೂಲೆಗಳಲ್ಲೂ ಇಡ್ತಾ ಇಲ್ಲ ನಾಲ್ಗೆ, ಎಲ್ಲಿ ಬಿಲ್ದಿರ ನಾಲ್ಗೆ ಯಾವ ರೀತಿ ಅದು ನೀವೇ ಉದಾಹರಣೆ. ಇದಕ್ಕಿಂತ ನಾನೇನು ಹೆಚ್ಚಿಗೆ ಹೋಗಲ್ಲ. ಇನ್ನು ಇದರಿಂದ ಯಾವ ರೀತಿ ಪಾರಾಗ್ತಿರೋ ಅದು ನನಗೆ ಗೊತ್ತಿಲ್ಲ. ಇನ್ನು ಮುಂದೆ ಯಾರು ನಿಮ್ಗೆ ನಿಜವಾಗ್ಲೂ ಒಂದು ಮನುಷ್ಯತ್ವ, ಹೃದಯ, ಅಂತಃಸ್ಕರಣ, ಸ್ವಾಭಿಮಾನ, ಒಂದು ಕನ್ನಡದ ಬಗ್ಗೆ ಇರುವಂತಹ ಒಂದು ನಿಮ್ಗೆ ಅಭಿಮಾನ ಇದ್ದಾರೆ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಕಳಕಳಿ, ಒಂದು ಅಭಿಮಾನ, ವಿಶ್ವಾಸ, ಪ್ರೀತಿ, ಬಾಂಧವ್ಯ ಎಲ್ಲ ಇದ್ದಾರೆ, ಕ್ಷಮೆಯಾಚನೆ ಮಾಡಿ ಮುಕ್ತವಾಗಿ ಟಿವಿಲಿ ಬಂದು ನೀವೇ ಕೇಳ್ಕೊಂಡು ತಪ್ಪಾಯಿತು, ಇನ್ನು ಎಂದೆಂದೂ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡೋಕ್ಕೆ ಅರ್ಹತೆ ನನಗಿಲ್ಲ. ಇದನ್ನು ಹೇಳಿದ್ರೆ ಇದರಿಂದ ನೀವು ಬಚಾವಾಗ್ತೀರಾ, ಇಲ್ಲ ನಿಮ್ಮ ಹಣೆ ಬರ ಅನುಭವಿಸಿ, ನಿಮ್ಮ ಇಷ್ಟ. ನಮಸ್ಕಾರ ಎಲ್ಲರೂ.